SIR ಗೆ ಅಡ್ಡಿಪಡಿಸೋದನ್ನ ಸಹಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ನಾನು ಅದ್ರ ಬಗ್ಗೆ SIR ಬಗ್ಗೆ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗ್ ನಡೀತಾ ಇದೆ ಮತ್ತೆ DK ಶಿವಕುಮಾರ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಲೈವ್ ಆಗಿದೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರ್ದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ಡೆಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ತಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀಗಿಲ್ಲ, ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್, ಯತೀಂದ್ರ ಮೇಲೆ ಆರೋಪ ಮಾಡಿದ್ರೆ ಸರ್ ಪ್ರತಾಪ್ ಸಿಂಹ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಅಂತ. ಯತೀಂದ್ರ ಅವ್ರನ್ನ ಪ್ರತಾಪ್ ಸಿಂಹ ವರ್ಗಾವಣೆ ಎಲ್ಲ ಮಾಡ್ತಾ ಇದಾರಂತೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ. SIR ಗೆ ಅಡ್ಡಿಪಡಿಸೋದನ್ನ ಸಹಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ನಾನು ಅದ್ರ ಬಗ್ಗೆ SIR ಬಗ್ಗೆ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗ್ ನಡೀತಾ ಇದೆ ಮತ್ತೆ DK ಶಿವಕುಮಾರ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಲೈವ್ ಆಗಿದೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರ್ದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ಡೆಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ತಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀಗಿಲ್ಲ, ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್, ಯತೀಂದ್ರ ಮೇಲೆ ಆರೋಪ ಮಾಡಿದ್ರೆ ಸರ್ ಪ್ರತಾಪ್ ಸಿಂಹ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಅಂತ. ಯತೀಂದ್ರ ಅವ್ರನ್ನ ಪ್ರತಾಪ್ ಸಿಂಹ ವರ್ಗಾವಣೆ ಎಲ್ಲ ಮಾಡ್ತಾ ಇದಾರಂತೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ. SIR ಗೆ ಅಡ್ಡಿಪಡಿಸೋದನ್ನ ಸಹಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ನಾನು ಅದ್ರ ಬಗ್ಗೆ SIR ಬಗ್ಗೆ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗ್ ನಡೀತಾ ಇದೆ ಮತ್ತೆ DK ಶಿವಕುಮಾರ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಲೈವ್ ಆಗಿದೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರ್ದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ಡೆಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ತಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀಗಿಲ್ಲ, ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್, ಯತೀಂದ್ರ ಮೇಲೆ ಆರೋಪ ಮಾಡಿದ್ರೆ ಸರ್ ಪ್ರತಾಪ್ ಸಿಂಹ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಅಂತ. ಯತೀಂದ್ರ ಅವ್ರನ್ನ ಪ್ರತಾಪ್ ಸಿಂಹ ವರ್ಗಾವಣೆ ಎಲ್ಲ ಮಾಡ್ತಾ ಇದಾರಂತೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ. SIR ಗೆ ಅಡ್ಡಿಪಡಿಸೋದನ್ನ ಸಹಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ನಾನು ಅದ್ರ ಬಗ್ಗೆ SIR ಬಗ್ಗೆ ಮಾತಾಡಲ್ಲ.
ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್ ಈಗ ಬಜೆಟ್ ಸಿದ್ಧತೆ ಹೇಗ್ ನಡೀತಾ ಇದೆ ಸರ್? ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಲೈವ್ ಆಗಿದೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ಡೆಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ತಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ. ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ನಾವು ಕೇಳಿದ್ರೆ ಹೇಳಿದ್ವಿ ಸರ್. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಸರ್ ನೀವು ಡೆಲ್ಲಿಗೆ ಹೋಗ್ತೀರಾ ಸರ್? ಇಲ್ಲಪ್ಪ, ಕರೀದ್ರೆ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಸರ್ ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್ ಯತೀಂದ್ರ ಮೇಲೆ ಆರೋಪ ಮಾಡಿದ್ರೆ ಸರ್ ಪ್ರತಾಪ್ ಸಿಂಹ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಅಂತ ಯತೀಂದ್ರ ಅವ್ರನ್ನ ಪ್ರತಾಪ್ ಸಿಂಹ ವರ್ಗಾವಣೆ ಎಲ್ಲ ಮಾಡ್ತಾ ಇದಾರಂತೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ. SIR ಗೆ ಅಡ್ಡಿಪಡಿಸೋದನ್ನ ಸಹಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ನಾನು ಅದ್ರ ಬಗ್ಗೆ SIR ಬಗ್ಗೆ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್ ಈಗ ಬಜೆಟ್ ಸಿದ್ಧತೆ ಹೇಗ್ ನಡೀತಾ ಇದೆ ಸರ್? ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಲೈವ್ ಆಗಿದೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ಡೆಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರ್ತಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ. ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ನಾವು ಕೇಳಿದ್ರೆ ಹೇಳಿದ್ವಿ ಸರ್. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಸರ್ ನೀವು ಡೆಲ್ಲಿಗೆ ಹೋಗ್ತೀರಾ ಸರ್? ಇಲ್ಲಪ್ಪ, ಕರೀದ್ರೆ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಸರ್ ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್ ಯತೀಂದ್ರ ಮೇಲೆ ಆರೋಪ ಮಾಡಿದ್ರೆ ಸರ್ ಪ್ರತಾಪ್ ಸಿಂಹ ಹಸ್ತಕ್ಷೇಪ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಅಂತ ಯತೀಂದ್ರ ಅವ್ರನ್ನ ಪ್ರತಾಪ್ ಸಿಂಹ ವರ್ಗಾವಣೆ ಎಲ್ಲ ಮಾಡ್ತಾ ಇದಾರಂತೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ.